ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ನಾಯ್ಕ್ ಟ್ಯುಟೋರಿಯಲ್ಸ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ಪರ್ಧಾರ್ಥಿಗಳೇ, ಇವತ್ತಿನ ದಿನ ನಾವೇನು ಮಾಡೋಣಪ್ಪ ಅಂದ್ರೆ ದಕ್ಷಿಣ ಭಾರತದ ಸಾಮ್ರಾಜ್ಯಗಳ ಬಗ್ಗೆ ಅಭ್ಯಾಸ ಮಾಡೋಣ. ದಕ್ಷಿಣ ಭಾರತದ ಸಾಮ್ರಾಜ್ಯಗಳಲ್ಲಿ ಮೊದಲನೇದಾಗಿ ಬರ್ತಕ್ಕಂಥ ಸಾಮ್ರಾಜ್ಯ ಯಾವುದಪ್ಪ ಅಂದ್ರೆ ಶಾತವಾಹನರು. ಹಾಗಾದ್ರೆ ಈಗ ಮೊದಲನೇದಾಗಿ ನಾವು ನೋಡ್ಬೇಕಾದದ್ದು ಶಾತವಾಹನರ ಬಗ್ಗೆ. ಶಾತವಾಹನರ ಸ್ಥಾಪಕ ಯಾರಪ್ಪ ಅಂದ್ರೆ ಸಿಮುಖ ಈತ ಶಾತವಾಹನರ ಸ್ಥಾಪಕ. ಅದೇ ರೀತಿಯಾಗಿ ಅವರ ರಾಜಧಾನಿ ಪ್ರತಿಷ್ಠಾನ ಅಥವಾ ಪೈಠನ್ ಅಂತ ಹೇಳಿ ನಾವು ಹೇಳ್ತೇವೆ. ಇದು ಶಾತವಾಹನರ ರಾಜಧಾನಿ. ನಂತರ ಇವರ ಲಾಂಛನ ಏನಪ್ಪಾ ಅಂದ್ರ ವರುಣ. ಶಾತವಾಹನರ ಲಾಂಛನ ಯಾವ್ದಪ್ಪ ಅಂದ್ರ ವರುಣ. ಅದೇ ರೀತಿಯಾಗಿ ಶಾತವಾಹನರಲ್ಲಿ ಬರ್ತಕ್ಕಂತಹ ಶಾತವಾಹನರ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರ ಗೌತಮಿ ಪುತ್ರ ಶಾತಕರ್ಣಿಗೆ ಇರ್ತಕ್ಕಂತಹ ಬಿರುದು ಯಾವ್ದಪ್ಪ ಅಂದ್ರ ತ್ರೈಸಮುದ್ರ ತೋಯಪೀತ ವಾಹನ ಅಂತಕ್ಕಂತಹ ಬಿರುದನ್ನ ನಮ್ಮ ಗೌತಮಿ ಪುತ್ರ ಶಾತಕರ್ಣಿ ಹೊಂದಿರ್ತಾನೆ. ಅದೇ ರೀತಿಯಾಗಿ ಅವರು ಹೊಂದಿರ್ತಕ್ಕಂತಹ ಶೈಲಿ ಅಂದ್ರ ವಾಸ್ತುಶಿಲ್ಪದಲ್ಲಿ ಶಾತವಾಹನರು ಬಳಸ್ತಕ್ಕಂತಹ ಶೈಲಿ ಯಾವ್ದಪ್ಪ ಅಂದ್ರ ಗಾಂಧಾರ ಶೈಲಿ. ಅದೇ ರೀತಿಯಾಗಿ ಅವರ ನಾಣ್ಯ ಕುಶನ ಅಂತಕ್ಕಂತಹ ನಾಣ್ಯವನ್ನು ಕೂಡ ಶಾತವಾಹನರು ಹೊಂದಿದ್ರು. ನೆಕ್ಸ್ಟ್ ಕರ್ನಾಟಕದಲ್ಲಿ ಬರ್ತಕ್ಕಂತ ನೆಕ್ಸ್ಟ್ ಸಾಮ್ರಾಜ್ಯ ಯಾವ್ದಪ್ಪ ಅಂದ್ರ ಕದಂಬ. ಇದು ಕನ್ನಡದ ಒಂದು ಸಾಮ್ರಾಜ್ಯ. ದಕ್ಷಿಣ ಭಾರತದಲ್ಲಿ ಬರ್ತಕ್ಕಂತಹ ಕನ್ನಡ ರಾಜಮನೆತನ ಯಾವ್ದಪ್ಪ ಅಂದ್ರ ಕದಂಬರು. ಇವರು ಮಯೂರವರ್ಮ ಈ ಒಂದು ಸಾಮ್ರಾಜ್ಯದ ಸ್ಥಾಪಕನಾಗಿರ್ತಾನೋ. ಅದೇ ರೀತಿಯಾಗಿ ಇವರ ರಾಜಧಾನಿ ಬನವಾಸಿ. ಅದಕ್ಕ ಕದಂಬರನ್ನ ಬನವಾಸಿ ಕದಂಬರು ಅಂತ ಹೇಳಿ ಕರೀತಾರ. ನೆಕ್ಸ್ಟ್ ಇವರ ಲಾಂಛನ ಸಿಂಹ ಒಂದು ಇವರ ಲಾಂಛನ ಆಗಿರ್ತದ. ನೆಕ್ಸ್ಟ್ ಇವರ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರ ಕಾಕುತ್ಸವರ್ಮನಿಗೆ ಇರ್ತಕ್ಕಂತಹ ಬಿರುದು ಯಾವ್ದಪ್ಪ ಅಂದ್ರ ಕದಂಬ ಕುಲಭೂಷಣ. ಈ ಒಂದು ಕದಂಬರ ಸ್ಥಾಪಕ ಮಯೂರವರ್ಮನಾಗಿದ್ರ ಇವರ ಒಂದು ಪ್ರಸಿದ್ಧ ದೊರೆ ಕಾಕುತ್ಸವರ್ಮನಿಗೆ ಇರ್ತಕ್ಕಂತಹ ಬಿರುದು ಯಾವ್ದಪ್ಪ ಅಂದ್ರ ಕದಂಬ ಕುಲಭೂಷಣ ಅಂತಕ್ಕಂತಹ ಬಿರುದನ್ನ ಕಾಕುತ್ಸವರ್ಮ ಹೊಂದಿರ್ತಾನೆ. ಅದೇ ರೀತಿಯಾಗಿ ಅವರ ಶೈಲಿ ಗಾಂಧಾರ ಶೈಲಿ. ಅವರ ಒಂದು ನಾಣ್ಯ ಯಾವ್ದಪ್ಪ ಅಂದ್ರ ಪದ್ಮಟಂಕ ಮತ್ತು ಗದ್ಯಾನ ಅಂತಕ್ಕಂತಹ ನಾಣ್ಯಗಳನ್ನ ಕೂಡ ಕದಂಬರು ಹೊಂದಿರ್ತಾರೆ. ಅದೇ ರೀತಿಯಾಗಿ ಗಂಗರು. ದಕ್ಷಿಣ ಭಾರತದಲ್ಲಿ ಬರ್ತಕ್ಕಂತಹ ಮತ್ತೊಂದು ಸಾಮ್ರಾಜ್ಯ ಯಾವ್ದಪ್ಪ ಅಂದ್ರ ಗಂಗರ ಸ್ಥಾಪಕ ಯಾರಂದ್ರ ದಡಿಗ ಮತ್ತು ಮಾಧವ ಅಂತ ಬರ್ತಾರೆ. ದಡಿಗ ಮತ್ತು ಮಾಧವ ಇವರು ಗಂಗ ಸಾಮ್ರಾಜ್ಯದ ಸ್ಥಾಪಕರು. ಅದೇ ರೀತಿಯಾಗಿ ಅವರ ರಾಜಧಾನಿ ಕೋಲಾರ ಅಥವಾ ಕುವಲಾಲ ಅಂತೇಳಿ ಅವರ ರಾಜಧಾನಿ ಕೋಲಾರ ಅಥವಾ ಕುವಲಾಲ. ಅದೇ ರೀತಿಯಾಗಿ ಅವರ ಲಾಂಛನ ಯಾವ್ದಪ್ಪ ಅಂದ್ರ ಆನೆ ಅಥವಾ ಮದಗಜ ಅಂತ ಹೇಳಿ ನಾವು ಹೇಳ್ತೇವ್ರಿ. ಗಂಗರ ಲಾಂಛನ ಯಾವ್ದಪ್ಪ ಅಂದ್ರ ಮದಗಜ. ನೆಕ್ಸ್ಟ್ ಅವರ ಪ್ರಸಿದ್ಧ ದೊರೆ ದುರ್ವಿನೀತ ಗಂಗರ ಪ್ರಸಿದ್ಧ ದೊರೆ. ಅವನಿಗಿರ್ತಕ್ಕಂತಹ ಬಿರುದು ಯಾವ್ದಪ್ಪ ಅಂದ್ರ ಅವನಿತೇಶ್ವರ. ಇಲ್ಲೇ ಯಾರು ಬರ್ತಾರಂದ್ರೆ ಮಂತ್ರಿ ಚಾವುಂಡರಾಯ ಬರ್ತಾನ್ರಿ. ಚಾವುಂಡರಾಯ ಶ್ರವಣ ಬೆಳಗೊಳದಲ್ಲಿ 58 ಅಡಿ ಎತ್ತರದ ಗೊಮ್ಮಟೇಶ ಮೂರ್ತಿಯನ್ನ ಸ್ಥಾಪಿಸಿರ್ತಾನ್ರಿ ಚಾವುಂಡರಾಯ ಆತನ ಕಾಲದಲ್ಲಿ. ನೆಕ್ಸ್ಟ್ ರೀ ಈ ಒಂದು ಗಂಗರ ಶೈಲಿ ಯಾವ್ದಪ್ಪ ಅಂದ್ರ ಕದಂಬ ಮತ್ತು ಪಲ್ಲವ ಮಿಶ್ರಿತ ಶೈಲಿಯನ್ನ ಇವರ ಬಳಸ್ತಿರ್ತಾರ. ಯಾರ್ರಿ ಗಂಗರು. ನೆಕ್ಸ್ಟ್ ಇವರ ಒಂದು ನಾಣ್ಯ ಯಾವ್ದಪ್ಪ ಅಂದ್ರ ಗದ್ಯಾನ ಅಂತಕ್ಕಂತಹ ನಾಣ್ಯ ಇವರ ಒಂದು ಕಾಲದಲ್ಲಿ ಬಳಕೆಯಲ್ಲಿರ್ತದ. ನೆಕ್ಸ್ಟ್ ಬರುವಂತ ಸಾಮ್ರಾಜ್ಯ ಯಾವ್ದಪ್ಪ ಅಂದ್ರ ಬಾದಾಮಿ ಚಾಲುಕ್ಯರಲ್ಲಿ ಪ್ರಸಿದ್ಧವಾದಂತ ಬಾದಾಮಿ ಚಾಲುಕ್ಯರ ಸ್ಥಾಪಕ ಯಾರಪ್ಪ ಅಂದ್ರ ಜಯಸಿಂಹ ಬಾದಾಮಿ ಚಾಲುಕ್ಯರ ಸ್ಥಾಪಕ. ಅದೇ ರೀತಿಯಾಗಿ ಇವರ ರಾಜಧಾನಿ ಬಾದಾಮಿ. ಅದಕ್ಕೆ ಇವ್ರನ್ನ ಬಾದಾಮಿ ಚಾಲುಕ್ಯರು ಅಂತ ಹೇಳಿ ಕರೀತಾರ. ನೆಕ್ಸ್ಟ್ ಇವರ ಲಾಂಛನ ವರಾಹ. ಅದೇ ರೀತಿಯಾಗಿ ಇವರ ಒಂದು ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರ ಎರಡನೇ ಪುಲಕೇಶಿ.
ಎರಡನೇ ಪುಲಕೇಶಿಗೆ ಇರ್ತಕ್ಕಂತಹ ಬಿರುದು ಯಾವ್ದಪ್ಪ ಅಂದ್ರ ಉತ್ತರ ಪತೇಶ್ವರ ಅಂತಕ್ಕಂತಹ ಬಿರುದು. ಉತ್ತರ ಪತೇಶ್ವರ ಅಂತಕ್ಕಂತಹ ಬಿರುದನ್ನ ಎರಡನೇ ಪುಲಕೇಶಿ ಹರ್ಷವರ್ಧನನೇ ಹೋರಾಡಿ ವಿಜಯ ಸಾಧಿಸಿ ಈ ಒಂದು ಬಿರುದನ್ನ ಗಳಿಸಿರ್ತಾನು. ನೆಕ್ಸ್ಟ್ ಬಾದಾಮಿ ಚಾಲುಕ್ಯರ ಒಂದು ಶೈಲಿ ಯಾವ್ದಪ್ಪ ಅಂದ್ರ ವೇಸರ ಶೈಲಿ. ಆಮೇಲೆ ಅವರು ಬಳಸ್ತಕ್ಕಂತಹ ನಾಣ್ಯ ಯಾವ್ದಪ್ಪ ಅಂದ್ರ ಗದ್ಯಾನ ಮತ್ತು ವರಾಹ ಅಂತಕ್ಕಂತಹ ನಾಣ್ಯಗಳನ್ನ ಬಾದಾಮಿ ಚಾಲುಕ್ಯರು ಬಳಸ್ತಿರ್ತಾರೆ. ನೆಕ್ಸ್ಟ್ ಬರುವ ಸಾಮ್ರಾಜ್ಯ ಯಾವ್ದಪ್ಪ ಅಂದ್ರ ರಾಷ್ಟ್ರಕೂಟರು. ರಾಷ್ಟ್ರಕೂಟರ ಸ್ಥಾಪಕ ದಂತಿದುರ್ಗ. ಆಮೇಲೆ ರಾಷ್ಟ್ರಕೂಟರ ರಾಜಧಾನಿ ಯಾವ್ದಂದ್ರ ಮಾನ್ಯಕೇಟ. ಅದಕ್ಕೆ ಅವರನ್ನ ಮಾನ್ಯಕೇಟ ರಾಷ್ಟ್ರಕೂಟದ ಮಾನ್ಯಕೇಟರು ಅಂತ ಹೇಳಿ ಕರೀತಾರ. ನೆಕ್ಸ್ಟ್ ಇವರ ಒಂದು ಲಾಂಛನ ಯಾವ್ದಪ್ಪ ಅಂದ್ರ ಗರುಡ. ಅದೇ ರೀತಿಯಾಗಿ ಪ್ರಸಿದ್ಧ ಅರಸ ಯಾರಂದ್ರ ಅಮೋಘ ವರ್ಷ ನೃಪತುಂಗ. ಇವರ ಒಂದು ರಾಷ್ಟ್ರಕೂಟರ ಪ್ರಸಿದ್ಧ ಅರಸನಾಗಿರ್ತಾನೆ. ಅದೇ ರೀತಿಯಾಗಿ ಇವರ ಒಂದು ಶೈಲಿ ಯಾವ್ದಪ್ಪ ಅಂದ್ರ ದ್ರಾವಿಡ ಶೈಲಿಯನ್ನ ಇವರು ಹೊಂದಿರ್ತಾರೋ. ಆಮೇಲೆ ಇವರ ನಾಣ್ಯ ಯಾವ್ದಪ್ಪ ಅಂದ್ರ ದಮ್ಮ ಮತ್ತು ಗದ್ಯಾನ ಅಂತಕ್ಕಂತಹ ನಾಣ್ಯವನ್ನು ಕೂಡ ಇವರ ಹೊಂದಿರ್ತಾರೆ. ಆಮೇಲೆ ರಾಷ್ಟ್ರಕೂಟರ ಕಾಲದಲ್ಲಿ ನೋಡ್ರಿ ಕವಿರಾಜ ಮಾರ್ಗ ಕೂಡ ಅದೇ ಒಂದು ಕಾಲದಲ್ಲಿ ರಚನೆ ಆಗಿರ್ತೈತಿ. ಆಮೇಲೆ ಸುಲೈಮಾನ್ ಕೂಡ ಇವರ ಒಂದು ರಾಷ್ಟ್ರಕೂಟರ ಕಾಲದಲ್ಲಿ ಭೇಟಿ ನೀಡಿರ್ತಾನು. ಇವೆಲ್ಲ ಅಂಶಗಳು ನಮಗ ಗೊತ್ತಿರಬೇಕು. ಇದು ಸ್ವೀಟ್ ಅಂಡ್ ಶಾರ್ಟ್ ಆಗಿ ಸಾಮ್ರಾಜ್ಯಗಳ ಒಂದು ಕಿರು ಪರಿಚಯ. ದಕ್ಷಿಣ ಭಾರತದ ಸಾಮ್ರಾಜ್ಯಗಳಾದ ಕಲ್ಯಾಣ ಚಾಲುಕ್ಯರ ಬಗ್ಗೆ ನೋಡ್ರಿ. ಕಲ್ಯಾಣ ಚಾಲುಕ್ಯರ ಸ್ಥಾಪಕರು ಯಾರಪ್ಪ ಅಂದ್ರ ಎರಡನೇ ತೈಲಪ ಕಲ್ಯಾಣ ಚಾಲುಕ್ಯರ ಸ್ಥಾಪಕ. ಅದೇ ರೀತಿಯಾಗಿ ಅವರ ರಾಜಧಾನಿ ಯಾವ್ದಾಗಿತ್ತಪ್ಪ ಅಂದ್ರ ಕಲ್ಯಾಣ ಮತ್ತು ಮಾನ್ಯಕೇಡ ಅವರ ರಾಜಧಾನಿಯಾಗಿತ್ತು. ನೆಕ್ಸ್ಟ್ ಅವರ ಲಾಂಛನ ಏನಪ್ಪಾ ಅಂದ್ರ ವರಾಹ. ಅವರ ಪ್ರಸಿದ್ಧ ಅರಸ 6ನೇ ವಿಕ್ರಮಾದಿತ್ಯ ಅವರ ಪ್ರಸಿದ್ಧ ಅರಸನಾಗಿರ್ತಾನೆ. ಅದೇ ರೀತಿಯಾಗಿ ಅವರು ಶೈಲಿ ಯಾವ್ದು ಹೊಂದಿದ್ರಪ್ಪ ವಾಸ್ತುಶಿಲ್ಪಕ್ಕ ಶೈಲಿ ಯಾವ ಶೈಲಿಯನ್ನ ಅವರು ಹೋಲ್ತಿದ್ರಂದ್ರ ದ್ರಾವಿಡ ಮತ್ತು ನಾಗರ ಮಿಶ್ರಿತ ಶೈಲಿಯನ್ನ ಅವರ ವಾಸ್ತುಶಿಲ್ಪ ಹೋಲ್ತಿತ್ತು. ಅದೇ ರೀತಿಯಾಗಿ ಅವರು ಗದ್ಯಾನ ಅಂತಕ್ಕಂತಹ ನಾಣ್ಯವನ್ನ ಬಳಕೆ ಮಾಡ್ತಿದ್ರು. ಇನ್ ನೆಕ್ಸ್ಟ್ ಬರುವುದು ಚೋಳ ಸಾಮ್ರಾಜ್ಯದ ಸ್ಥಾಪಕ ಕರಿಕಾಲ ಚೋಳ. ಅವರ ರಾಜಧಾನಿ ಯಾವ್ದಾಗಿತ್ತಂದ್ರ ತಂಜಾವೂರು ಅವರ ರಾಜಧಾನಿಯಾಗಿತ್ತು. ಆಮೇಲೆ ಅವರ ಒಂದು ಲಾಂಛನ ಯಾವ್ದಾಗಿತ್ತಪ್ಪ ಅಂದ್ರ ಹುಲಿ ಅವರ ಲಾಂಛನವಾಗಿತ್ತು. ಅವರ ಪ್ರಸಿದ್ಧ ಅರಸ 1ನೇ ರಾಜರಾಜ ಚೋಳ ಮತ್ತು ರಾಜೇಂದ್ರ ಚೋಳ ಸಾಮ್ರಾಜ್ಯದ ಪ್ರಸಿದ್ಧ ಅರಸರಾಗಿದ್ರು. ಅದೇ ರೀತಿಯಾಗಿ ಅವರ ಶೈಲಿ ದ್ರಾವಿಡ ಶೈಲಿಯನ್ನ ಬಳಕೆ ಮಾಡ್ತಿದ್ರು. ಶ್ರೀಲಂಕಾದ ಚಿನ್ನದ ನಾಣ್ಯಗಳನ್ನ ಅವರ ಚಲಾವಣೆಗೆ ತಂದಿದ್ರು. ನೆಕ್ಸ್ಟ್ ನೋಡ್ರಿ ಹೊಯ್ಸಳ ಸಾಮ್ರಾಜ್ಯ ಬರ್ತೈತಿ. ಹೊಯ್ಸಳ ಸಾಮ್ರಾಜ್ಯದ ಸ್ಥಾಪಕ ಸ್ಥಳ. ಅದೇ ರೀತಿಯಾಗಿ ಅವರ ಒಂದು ರಾಜಧಾನಿ ಯಾವ್ದಾಗಿತ್ತಂದ್ರ ದ್ವಾರ ಸಮುದ್ರ ಅಥವಾ ಹಳೆಬೀಡು ಅಂತ ಹೇಳಿ ಹೇಳ್ತೇವೆ. ಯಾರ್ದು? ಹೊಯ್ಸಳರದು. ನೆಕ್ಸ್ಟ್ ಅವರ ಒಂದು ಲಾಂಛನ ಏನಾಗಿತ್ತಪ್ಪ ಅಂದ್ರ ಸ್ಥಳ ಹುಲಿಯನ್ನು ಸಂಹರಿಸತಕ್ಕಂತಹ ದೃಶ್ಯ. ಅಥವಾ ಹುಲಿಯನ್ನ ಕೊಲ್ತಕ್ಕಂತಹ ಒಂದು ದೃಶ್ಯ ಇವರ ಒಂದು ಲಾಂಛನವಾಗಿತ್ತು. ಯಾವ್ದು? ಹೊಯ್ಸಳರದು. ನೆಕ್ಸ್ಟ್ ಅವರ ಪ್ರಸಿದ್ಧ ಅರಸ ವಿಷ್ಣುವರ್ಧನ ಹೊಯ್ಸಳರ ಪ್ರಸಿದ್ಧ ಅರಸನಾಗಿರ್ತಾನ. ನೆಕ್ಸ್ಟ್ ಅವರ ದ್ರಾವಿಡ ಮತ್ತು ನಾಗರ ಶೈಲಿಯ ಮಿಶ್ರಣವನ್ನ ಬಳಕೆ ಮಾಡ್ತಿರ್ತಾರೋ. ಅವರ ನಾಣ್ಯ ಯಾವ್ದಾಗಿತ್ತಪ್ಪ ಅಂದ್ರ ಗದ್ಯಾನ, ಪಣ, ಹೊಣ್ಣು ಅಂತಕ್ಕಂಥದ್ದು ಅವರ ನಾಣ್ಯಗಳಾಗಿರ್ತಾವ. ಅದೇ ರೀತಿಯಾಗಿ ವಿಜಯನಗರ ಸಾಮ್ರಾಜ್ಯ ನೋಡ್ರಿ. ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದ್ರ ಹರಿಹರ ಮತ್ತು ಬುಕ್ಕ ಈ ಒಂದು ಸಾಮ್ರಾಜ್ಯದ ಸ್ಥಾಪಕರಾಗಿರ್ತಾರೋ. ನೆಕ್ಸ್ಟ್ ಹಂಪೆ ಅವರ ರಾಜಧಾನಿ ಆಗಿರ್ತದೆ.
ಯಾರ್ದು? ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪೆ. ಆಮೇಲೆ ಅವರ ಒಂದು ಲಾಂಛನ ಯಾವ್ದಾಗಿತ್ತಪ್ಪ ಅಂದ್ರ ವರಾಹ. ವರಾಹ ಅವರ ಲಾಂಛನವಾಗಿತ್ತು. ಅದೇ ರೀತಿಯಾಗಿ ಪ್ರಸಿದ್ಧ ಅರಸ ಯಾರಾಗಿದ್ರಪ್ಪ ಅಂದ್ರ ಶ್ರೀಕೃಷ್ಣ ದೇವರಾಯ. ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಶ್ರೀಕೃಷ್ಣ ದೇವರಾಯ. ಆಮೇಲೆ ಇವರ ಒಂದು ಶೈಲಿ ದ್ರಾವಿಡ ಶೈಲಿ. ಇವರ ಒಂದು ನಾಣ್ಯ ಯಾವ್ದಾಗಿತ್ತಪ್ಪ ಅಂದ್ರ ಗದ್ಯಾನ, ವರಾಹ, ಪೊಣ, ಪಗೋಡ ಇವರ ನಾಣ್ಯಗಳಾಗಿದ್ವು ರೀ. ನೆಕ್ಸ್ಟ್ ಮೈಸೂರು ಒಡೆಯರ್ ಬರ್ತಾರೆ. ಮೈಸೂರು ಒಡೆಯರ ಸ್ಥಾಪಕ ಯಾರಪ್ಪ ಅಂದ್ರ ಯದುರಾಯ ಒಡೆಯರು. ಮೈಸೂರು ಒಡೆಯರ ಸ್ಥಾಪಕ ಯಾರಪ್ಪ ಅಂದ್ರ ಯದುರಾಯ ಒಡೆಯರ್. ನೆಕ್ಸ್ಟ್ ಇವರ ರಾಜಧಾನಿ ಯಾವ್ದಾಗಿತ್ತಪ್ಪ ಅಂದ್ರ ಶ್ರೀರಂಗಪಟ್ಟಣ ಮತ್ತು ಮೈಸೂರು. ಶ್ರೀರಂಗಪಟ್ಟಣ ಮತ್ತು ಮೈಸೂರು ಇವರ ರಾಜಧಾನಿಗಳಾಗಿದ್ವು. ಯಾರ್ದು? ಮೈಸೂರು ಒಡೆಯರ್ದು. ನೆಕ್ಸ್ಟ್ ಇವರ ಒಂದು ಲಾಂಛನ ಯಾವ್ದಾಗಿತ್ತಪ್ಪ ಅಂದ್ರ ಗಂಡಬೇರುಂಡ. ಇದು ನಮ್ಮ ಕರ್ನಾಟಕ ರಾಜ್ಯದ ಲಾಂಛನನು ಕೂಡ ಹೌದ್ರಿ. ಈ ಮೈಸೂರು ಒಡೆಯರ ಲಾಂಛನ ಗಂಡಬೇರುಂಡ ಆಗಿತ್ತು. ಅದೇ ಲಾಂಛನ ಈಗ ಅಸ್ತಿತ್ವದಲ್ಲೈತಿ. ನೆಕ್ಸ್ಟ್ ನೋಡ್ರಿ, ಪ್ರಸಿದ್ಧ ಅರಸ ಯಾರಾಗಿದ್ರಪ್ಪ ಅಂದ್ರ ಚಿಕ್ಕದೇವರಾಜ ಒಡೆಯರ್ ಮತ್ತು ನಾಲ್ವಡಿ ಕೃಷ್ಣದೇವರಾಯ ಒಡೆಯರ್ ಮೈಸೂರು ಒಡೆಯರ ಪ್ರಸಿದ್ಧ ಅರಸರಾಗಿದ್ರು. ಚಿಕ್ಕದೇವರಾಜ ಒಡೆಯ ಮತ್ತು ನಾಲ್ವಡಿ ಕೃಷ್ಣದೇವರಾಯ ಒಡೆಯರು. ನೆಕ್ಸ್ಟ್ ನೋಡ್ರಿ, ಇವರ ಒಂದು ಶೈಲಿ ದಕ್ಷಿಣ ಭಾರತದ ಶೈಲಿನ ಇತ್ರಿ. ನೆಕ್ಸ್ಟ್ ಮೈಸೂರು ಒಡೆಯರ ನಾಣ್ಯಗಳು ಯಾವಪ್ಪ ಅಂದ್ರ ಹಣ ಮತ್ತು ಕಾಸು ಅಂತಕ್ಕಂತಹ ನಾಣ್ಯಗಳು ಅಸ್ತಿತ್ವದಲ್ಲಿದ್ದು. ಈ ರೀತಿಯಾಗಿ ನಾವ್ ಏನ್ ಮಾಡ್ತೇವಂದ್ರ ಶಾತವಾಹನರು, ಕದಂಬರು, ಗಂಗರು, ಅದೇ ರೀತಿಯಾಗಿ ಬಾದಾಮಿ ಚಾಲುಕ್ಯರು, ಆಮೇಲೆ ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು, ಆಮೇಲೆ ಚೋಳರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ, ಮೈಸೂರು ಒಡೆಯರು. ಈ ರೀತಿಯಾಗಿ ನಾವು ದಕ್ಷಿಣ ಭಾರತದ ಹಲವಾರು ಸಾಮ್ರಾಜ್ಯಗಳ ಬಗ್ಗೆ ಅಭ್ಯಾಸ ಮಾಡ್ತೇವೆ. ಇವನ್ನೆಲ್ಲ ಏನ್ ಮಾಡ್ರಂದ್ರ ನಿಮ್ ಮುಂದ ಈಸಿ ಆಗ್ಲಿ ಅಂತ ಹೇಳಿ ಆ ಒಂದು ಸಾಮ್ರಾಜ್ಯಗಳ ಹೆಸರು, ಆ ಸಾಮ್ರಾಜ್ಯದ ಸ್ಥಾಪಕರು, ಅದೇ ರೀತಿಯಾಗಿ ಅವರ ರಾಜಧಾನಿ, ಲಾಂಛನ, ಅವರ ಪ್ರಸಿದ್ಧ ದೊರೆಗಳು, ಆಮೇಲೆ ಅವರ ಶೈಲಿ ಮತ್ತು ನಾಣ್ಯಗಳು ಎಲ್ಲ ನಿಮ್ ಮುಂದ್ ತಗೊಂಡ್ ಬಂದೇನ್ರಿ. ಯಾಕಂದ್ರ ನಿಮ್ಗೆ ಈಸಿ ಆಗ್ಲಿ ಅಂತ ಎಲ್ಲ ಒಂದ ಕಡೆ ಸಿಗ್ಲಿ ಅಂತ ಅನ್ನೋ ಒಂದು ಉದ್ದೇಶದಿಂದ ಏನ್ ಮಾಡ್ಯಾನಂದ್ರ ನಿಮ್ಗೆಲ್ಲಾನು ಒಂದ ಕಡೆ ಏನ್ ಮಾಡ್ಯಾನಂದ್ರ ತಗೊಂಡ್ ಬಂದೇನಿ. ಇದನ್ನ ನೀವು ಸ್ಟಡಿ ಮಾಡಿದ್ದೇ ಆದ್ರ ಎಕ್ಸಾಮ್ ಒಳಗ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇವುಗಳನ್ನ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ರಾಜಧಾನಿಗಳಾಗಿರ್ಬೋದು, ಲಾಂಛನಗಳನ್ನು ಕೇಳ್ತಾರ್ರಿ, ಆಮೇಲೆ ರಾಜಧಾನಿಗಳನ್ನು ಕೇಳ್ತಾರೋ. ಅದೇ ರೀತಿಯಾಗಿ ಸ್ಥಾಪಕರು ಮತ್ತು ಪ್ರಸಿದ್ಧ ಅರಸರು, ಅಲ್ಲಿ ಕನ್ಫ್ಯೂಸ್ ಆಗ್ಬೇಡ್ರಿ. ಸ್ಥಾಪಕರು ಯಾರ ಮತ್ತ ಪ್ರಸಿದ್ಧ ಅರಸರು ಯಾರ ಅನ್ನೋದನ್ನ ಸರಿಯಾಗಿ ಓದ್ರಿ. ನಮ್ಮ ಒಂದು ಚಾನಲ್ ಅನ್ನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ರಿ, ಎಲ್ರಿಗೂ ಶೇರ್ ಮಾಡ್ರಿ.